ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಮಗೆ ಇಲ್ಲಿ ನೋಡಿ ಆಲ್ಸೋ, ಟು, ಆಸ್ ವೆಲ್, ಈ ಮೂರು ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಕೊಡುತ್ತೆ. ಬಟ್ ಏನು ಡಿಫ್ರೆನ್ಸ್ ಇದೆ ಸೆಂಟೆನ್ಸ್ನಲ್ಲಿ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ಸ್ನ ಕೂಡ ಹೇಳ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ನಾನು ಲಾಸ್ಟ್ ತುಂಬ ಕ್ಲಾಸ್ಗಳಿಂದ ಈ ಥರ ಅಡ್ವರ್ಬ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ. ನೀವೆಲ್ಲ ಕ್ಲಾಸ್ನ ಸೀರಿಯಲ್ ವೈಸ್ ಆಗಿ ನೋಡ್ಕೊಂಬಂದರೆ ಅರ್ಥ ಆಗುತ್ತೆ. ನೀವು ಈಗೀಗ ರೀಸೆಂಟಾಗಿ ನೋಡ್ತಾ ಇದ್ರು ಕೂಡ ಹೋಗಿ ಕ್ಲಾಸ್ ನಂಬರ್ 1 ನೋಡ್ಕೊಂಬನ್ನಿ, ಆಗ ನಿಮಗೆ ಇಂಗ್ಲೀಷ್ ಈಸಿ ಆಗೋಗುತ್ತೆ. ರೈಟ್, ಓಕೆ. ಆಲ್ಸೋ, ಟು, ಆಸ್ ವೆಲ್, ಇವು ಮೂರನ್ನು ಕೂಡ ನಾವು ಯೂಸ್ ಮಾಡೋದು ಟು ಆ್ಯಡ್ ಎಕ್ಸ್ಟ್ರಾ ಆರ್ ಅಡಿಷ್ನಲ್ ಇನ್ಫಾರ್ಮೇಷನ್. ಅಂದರೆ ನಾವು ಆಲ್ರೆಡಿ ಒಂದು ಸೆಂಟೆನ್ಸ್ ಹೇಳಿರ್ತೀವಿ, ಅದ್ರ ಜೊತೆಗೆ ಮತ್ತೊಂದನ್ನು ಸೇರಿಸೋದಕ್ಕೆ, ಇನ್ನೊಂದು ಲೈನ್ ಆ್ಯಡ್ ಮಾಡೋದಕ್ಕೆ, ಎಕ್ಸ್ಟ್ರಾ ಥಿಂಗ್ನ ಆ್ಯಡ್ ಮಾಡೋದಕ್ಕೆ ನಾವು ಈ ಮೂರು ವರ್ಡ್ಸ್ ಯೂಸ್ ಮಾಡ್ತೀವಿ, ಬಟ್ ಡಿಫ್ರೆಂಟ್ ವೇಸ್ನಲ್ಲಿ. ಫಸ್ಟ್ ನೋಡಿ, ಆಲ್ಸೋ. ಇದು ತುಂಬ ಕಾಮನ್ ಆಗಿ ಬರೋದು ವರ್ಬ್ ಹಿಂದೆನೆ. ಸೆಂಟೆನ್ಸ್ನಲ್ಲಿ ನೀವು ಯಾವ ವರ್ಡ್ ಮೇಲೂ ಫೋಕಸ್ ಮಾಡ್ತಿಲ್ಲ ಅಂದರೆ ಅದು ಬರಬೇಕಾಗಿರೋದು ವರ್ಬ್ ಹಿಂದೆನೆ. ಇಲ್ಲಿ ನೋಡಿ, ಐ ಆಲ್ಸೋ ವಾಂಟ್ ಟು ಗೋ ವಿತ್ ದೆಮ್. ನಾನು ಕೂಡ ಹೋಗ್ತೀನಿ ಅವ್ರ ಜೊತೆಗೆ. ಅವ್ರು ಹೋಗ್ತಾ ಇದ್ದಾರೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ನಾನು ಹೇಳ್ತೀನಿ ಐ ಆಲ್ಸೋ ವಾಂಟ್ ಟು ಗೋ ವಿತ್ ದೆಮ್. ಸೊ ಇಲ್ಲಿ ವಾಂಟ್ ಟು ಅದ್ರ ಹಿಂದೆ ಬರಬೇಕು, ಐ ವಾಂಟ್ ಟು ಆಲ್ಸೋ ಗೋ ಅಲ್ಲ. ವಿ ಆರ್ ಗೋಯಿಂಗ್, ಯು ಮೇ ಆಲ್ಸೋ ಕಮ್, ನೀವು ಕೂಡ ಬರಬಹುದು. ಸೊ ನಾವು ಹೋಗ್ತಾ ಇದ್ದೀವಿ, ನೀವು ಕೂಡ. ನೋಡಿ, ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀವಲ್ವಾ, ನೀವು ಕೂಡ ಬರ್ಬೋದು ಅಂತ. ಐ ಫೀಲ್ ಎಕ್ಸಾಸ್ಟೆಡ್, ಎಕ್ಸಾಸ್ಟೆಡ್ ತುಂಬ ದಣಿವಾಗಿದೆ ನನಗೆ. ಬಟ್ ಆಲ್ಸೋ ಎಕ್ಸೈಟೆಡ್, ಬಟ್ ತುಂಬ ಎಕ್ಸೈಟೆಡ್ ಕೂಡ ಆಗಿದ್ದೀನಿ ನಾನು ಅದನ್ನು ಮಾಡೋದಕ್ಕೆ. ಇಲ್ಲಿ ನೋಡಿ, ಈ ಥರ ಇದ್ದಾಗ ಅಡ್ಜೆಕ್ಟಿವ್ಸ್ ಹಿಂದೆನೂ ಹಾಕ್ಬೋದು ನೀವು. ಬಟ್ ಇಲ್ಲಿ ಯಾಕೆ ಬಟ್ ಅಂತ ಬಂತು ಅಂದರೆ ನಾವು ಎರಡು ಕಾಂಟ್ರಾಸ್ಟಿಂಗ್, ಅಂದರೆ ಎರಡು ಡಿಫ್ರೆಂಟ್ ಥಿಂಗ್ಸ್ನ ಹೇಳ್ತಾ ಇದ್ದೀನಿ. ನೀವು ಅಂದರೆ ಎಕ್ಸಾಸ್ಟ್ ಕೂಡ ಆಗಿದೆ, ಬಟ್ ಎಕ್ಸೈಟೆಡ್ ಕೂಡ ಆಗಿದ್ದೀನಿ ನಾನು. ಐ ಹ್ಯಾವ್ ಆಲ್ಸೋ ಮಿಸ್ಟೇಕನ್ ಇಟ್ ಸೆವೆರಲ್ ಟೈಮ್ಸ್, ನಾನು ಕೂಡ ಅದನ್ನು ಮಿಸ್ಟೇಕ್ ಮಾಡ್ಕೊಡ್ತೀನಿ ತುಂಬ ಸರಿ. ಐ ಹ್ಯಾವ್ ಆಲ್ಸೋ ಮಿಸ್ಟೇಕನ್, ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಹಾಕಬೇಕು, ಮೇನ್ ವರ್ಬ್ ಹಿಂದೆನೇ ಇರಬೇಕು. ಐ ವುಡ್ ಆಲ್ಸೋ ಲೈಕ್ ಟು ವಿಸಿಟ್ ದ ಚರ್ಚ್. ನೋಡಿ, ಲೈಕ್ ಟು, ವಾಂಟ್ ಟು, ನೀಡ್ ಟು ಅದ್ರ ಹಿಂದೆನೇ ಇರುತ್ತೆವಾಗ್ಲೂ ಇದ್ರೆ. ಐ ಹ್ಯಾವ್ ಆಲ್ಸೋ ಬೀನ್ ಡೂಯಿಂಗ್ ಇಟ್ ಅ ಲಾಟ್ ಲೇಟ್ಲಿ, ನಾನು ಕೂಡ ಆ ಥರ ಅವ್ರು ಹೇಳಿದ್ಮೇಲೆ ನಾನು ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಷನ್ನ. ಇಲ್ಲೂ ನೋಡಿ ಅಷ್ಟೇ, ಆಲ್ಸೋ ಬೀನ್ ಎರಡು ಹೆಲ್ಪಿಂಗ್ ವರ್ಬ್ ಇದೆಯಲ್ವಾ, ಅದರ ಮಧ್ಯದಲ್ಲಿ ಹಾಕಬೇಕು. ಕ್ಯಾನ್ ಬಿ ಮಧ್ಯದಲ್ಲಿ, ವಿಲ್ ಬಿ, ವುಡ್ ಬಿ ಮಧ್ಯದಲ್ಲಿ, ರೈಟ್. ಆ್ಯಂಡ್ ಈಗ ನೋಡಿ, ದೇರ್ ಆರ್ ಆಲ್ಸೋ ಪೀಪಲ್. ಇದರ ಮೀನಿಂಗ್ ಏನಂದ್ರೆ ಆ ಥರ ಕೂಡ ಜನ ಇದ್ದಾರೆ, ನೀನು ಮಾತ್ರನೇ ಅಲ್ಲ, ಅವ್ರು ಮಾತ್ರನೇ ಅಲ್ಲ. ದೇರ್ ಆರ್ ಆಲ್ಸೋ ಪೀಪಲ್ ಹೂ ವರ್ಕ್ ಫಾರ್ 18 hours. ಒಂದು ದಿನಕ್ಕೆ 18 hours ಕೆಲಸ ಮಾಡೋ ಜನ ಕೂಡ ಇದ್ದಾರೆ, ಆ ಥರ ಕೆಲಸ ಕೂಡ ಮಾಡೋರಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ವಾಟರ್ ಬಿಲ್ಸ್ ಕ್ಯಾನ್ ಆಲ್ಸೋ ಬಿ ಪೇಯ್ಡ್ ಥ್ರೂ ದಿಸ್ ಆ್ಯಪ್. ವಾಟರ್ ಬಿಲ್ಸ್ ಕ್ಯಾನ್ ಬಿ ಆಲ್ಸೋ ಪೇಯ್ಡ್ ಅನ್ಬಾರ್ದು, ಕ್ಯಾನ್ ಬಿ ಪೇಯ್ಡ್ ಆಲ್ಸೋ ಅಲ್ಲ. ವಾಟರ್ ಬಿಲ್ಸ್ ಕ್ಯಾನ್ ಆಲ್ಸೋ ಬಿ ಪೇಯ್ಡ್ ಥ್ರೂ ದಿಸ್ ಆ್ಯಪ್, ಈ ಆ್ಯಪ್ನಿಂದ. ಇಟ್ ಹ್ಯಾಸ್ ಆಲ್ಸೋ ಬೀನ್ ಇಂಪ್ಲಿಮೆಂಟೆಡ್ ಇನ್ ಸಮ್ ವಿಲೇಜಸ್, ಕೆಲವು ವಿಲೇಜ್ಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಇಟ್ ಹ್ಯಾಸ್ ಆಲ್ಸೋ ಬೀನ್. ಹಿ ರೆಗ್ಯುಲರ್ಲಿ ಗೋಸ್ ಟು ದ ಜಿಮ್ ಬಟ್ ಆಲ್ಸೋ ಇಟ್ಸ್ ಗ್ರೀಸಿ ಫುಡ್. ಗ್ರೀಸಿ ಫುಡ್ ಅಂದರೆ ಫ್ರೈಡ್ ಫುಡ್, ಆಯಿಲಿ ಫುಡ್. ಇಲ್ಲೂ ಅಷ್ಟೇ, ಎರಡು ಕಾಂಟ್ರಾಸ್ಟಿಂಗ್ ಥಿಂಗ್ಸ್ನ ಹೇಳ್ತಾ ಇದ್ದೀವಿ. ಅವನು ಜಿಮ್ಗೆ ರೆಗ್ಯುಲರ್ ಆಗಿ ಹೋಗ್ತಾನೆ, ಆದರೆ ಆಯಿಲಿ ಫುಡ್ ಕೂಡ ತಿಂತಾನೆ. ಹಿ ಗೋಸ್ ಟು ಜಿಮ್ ಬಟ್ ಆಲ್ಸೋ ಈಟ್ಸ್ ಗ್ರೀಸಿ ಫುಡ್. ಇಲ್ಲಿ ನಾನು ಈ ಥರ ಎಕ್ಸಾಂಪಲ್ಸ್ ಹಾಕೊಟ್ಟೆ ಅಂದರೆ ಆಲ್ಸೋನ ವರ್ಡ್ನ ಎಲ್ಲೆಲ್ಲಿ ಪ್ಲೇಸ್ ಮಾಡ್ಬೋದು ನಿಮಗೆ ಗೊತ್ತಾಗಬೇಕು. ಆ್ಯಂಡ್ ಈಗ ನೋಡಿ, ನಾವು ಒಂದು ಸೆಂಟೆನ್ಸ್ನಲ್ಲಿ ಯಾವ ಪಾರ್ಟ್ನ ಸ್ಟ್ರೆಸ್ ಮಾಡ್ತಿದ್ದೀವೋ ಅದ್ರ ಹಿಂದೆ ಆಲ್ಸೋ ಹಾಕ್ಬೋದು. ಫಸ್ಟ್ ಚೇಂಜ್ ಯುವರ್ ಪಾಸ್ವರ್ಡ್. ಸೊ ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ಏನೋ ಆಗಿ ನಮ್ಮ ಫ್ರೆಂಡ್ ದುಡ್ಡು ಕಳ್ಕೊಂಡ, ಅವಾಗ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಚೇಂಜ್ ಯುವರ್ ಪಾಸ್ವರ್ಡ್, ಆಲ್ಸೋ ಐ ಥಿಂಕ್ ಯು ಶುಡ್ ಫೈಲ್ ಅ ಕಂಪ್ಲೇಂಟ್. ನೋಡಿ, ಇಲ್ಲಿ ಆಲ್ಸೋ ಎರಡನೇ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲಿ ಬರ್ತಾ ಇದೆ. ಫಸ್ಟ್ ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡು, ಆ್ಯಂಡ್ ಆಲ್ಸೋ ಇದನ್ನು ಕೂಡ ಮಾಡು. ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಈ ಕೆಲಸ ಕೂಡ ಮಾಡು. ಆ್ಯಂಡ್ ಐ ಆಲ್ಸೋ ಥಿಂಕ್ ಯು ಶುಡ್ ಫೈಲ್ ಅ ಕಂಪ್ಲೇಂಟ್. ಐ ಆಲ್ಸೋ ಥಿಂಕ್, ನನಗೆ ಈ ಥರ ಅನಿಸ್ತಿದೆ, ನನ್ನ ಕಂಪ್ಲೇಂಟ್ನ ಫೈಲ್ ಮಾಡಬೇಕೀಗ. ನನ್ನ ಬಗ್ಗೆ ಹೇಳ್ತೀನಿ, ಐ ಆಲ್ಸೋ ಥಿಂಕ್ ದ್ಯಾಟ್. ಐ ಥಿಂಕ್ ಯು ಆಲ್ಸೋ ಶುಡ್ ಫೈಲ್ ಅ ಕಂಪ್ಲೇಂಟ್. ನೀ ಆ ಕೆಲಸ ಕೂಡ ಮಾಡಬೇಕು. ಐ ಥಿಂಕ್ ಯು ಶುಡ್ ಆಲ್ಸೋ ಫೈಲ್ ಅ ಕಂಪ್ಲೇಂಟ್. ಸೊ ಇದು ನ್ಯಾಚುರಲ್ ವೇ ಇದು ಹೇಳೋದು ಅಲ್ವಾ. ವರ್ಬ್ ಹಿಂದೆ ಬರೋದು ತುಂಬ ನ್ಯಾಚುರಲ್ ಆ್ಯಂಡ್ ಕಾಮನ್. ಸೆಂಟೆನ್ಸ್ನ ಎಂಡಲ್ಲೂ ಕೂಡ ಹಾಕ್ಬೋದು. ಇಲ್ಲಿ ನೋಡಿ, ಫಸ್ಟ್ ಚೇಂಜ್ ಯುವರ್ ಪಾಸ್ವರ್ಡ್ ಆ್ಯಂಡ್ ಯು ಶುಡ್ ಫೈಲ್ ಅ ಕಂಪ್ಲೇಂಟ್ ಆಲ್ಸೋ. ಬಿಗಿನಿಂಗ್ ಆರ್ ಎಂಡಲ್ಲಿ ಹಾಕಿದರೆ ಆ ಪೂರ್ತಿ ಸೆಂಟೆನ್ಸ್ನ ನೀವು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀರಾ, ರೈಟ್, ಅಷ್ಟೇ. ಈಗ ನೋಡಿ, ಕಿರಣ್ ಆಲ್ಸೋ ಸಾ ಇಟ್. ಇಷ್ಟೊತ್ತಿಗೂ ಇದೇ ಥರ ಸೆಂಟೆನ್ಸ್ ಅಲ್ವಾ ಹೇಳಿದ್ದು, ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ನಾನು ನೋಡಿದೆ, ಕಿರಣ್ ಕೂಡ ನೋಡ್ದ. ಕಿರಣ್ ಸಾ ಇಟ್ ಟೂ ಅನ್ಬೋದು. ಇದು ಕೂಡ ಆಲ್ಸೋ ಕೊಡೋ ಮೀನಿಂಗ್ನೇ ಕೊಡ್ತಾ ಇದೆ. ನಾನು ನೋಡಿದೆ, ಕಿರಣ್ ಕೂಡ ನೋಡ್ದ. ಐ ಸಾ ಇಟ್, ಕಿರಣ್ ಸಾ ಇಟ್ ಟೂ. ಬಟ್ ಟು ಯಾವಾಗಲೂ ಸೆಂಟೆನ್ಸ್ನ ಎಂಡಲ್ಲಿ ಇರುತ್ತೆ ಈ ಥರ. ಆ್ಯಂಡ್ ನಿಮ್ಗೆ ಅನ್ನಿಸ್ಬೋದು, ಈ ಥರ ಈವನ್ ಇಂದನೂ ಹೇಳ್ಬೋದಲ್ವಾ, ಕಿರಣ್ ಈವನ್ ಸಾ ಇಟ್. ಇದು ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ. ನೋ, ಇದ್ರ ಮೀನಿಂಗೇ ಬರ್ತಾ ಇಲ್ಲ ಇಲ್ಲಿ.
ಅವನು ಕೂಡ ನೋಡ್ದ ಅನ್ನೋ ಮೀನಿಂಗ್ ಬರ್ತಾ ಇಲ್ಲ. ಇದಕ್ಕೆ ಅರ್ಥನೇ ಇಲ್ಲ ಈ ಥರ ಹೇಳಿದ್ರೆ. ಈವನ್ ಎಲ್ಲಿ ಯೂಸ್ ಮಾಡಬೇಕು ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ ನೋಡಿ. ಬಟ್ ಇದು ಮೀನಿಂಗ್ಲೆಸ್ ಆಗುತ್ತೆ. ಬಟ್ ಈ ಥರ ಹೇಳ್ಬೋದು, ಈವನ್ ಕಿರಣ್ ಸಾ ಇಟ್. ಹಾಂ, ಈ ಥರ ಅನ್ಬೋದು. ಅಂದರೆ ಇದೊಂದು ಸರ್ಪ್ರೈಸಿಂಗ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರೋಂಥ ವಿಷಯ. ಅಂದರೆ ಕಿರಣ್ ಮಲಗಿದ್ದ, ಈವನ್ ಅವನು ಕೂಡ ಎದ್ದು ನೋಡ್ದ. ಸೊ ಈವನ್ ಈ ಥರ ಯೂಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಈಗ ಐ ಬಾಟ್ ರೈಸ್, ಆ್ಯಪಲ್ಸ್ ಆ್ಯಂಡ್ ಆಲ್ಸೋ ಎಗ್ಸ್. ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ನಾನು ಸೇರಿಸ್ತಾ ಇದ್ದೀನಿ. ಅಂದರೆ ರೈಸ್ ತಂದಿದ್ದೀನಿ, ಆ್ಯಪಲ್ಸ್ ತಂದಿದ್ದೀನಿ ಆ್ಯಂಡ್ ಆಲ್ಸೋ ಎಗ್ಸ್ ಕೂಡ ತಂದಿದ್ದೀನಿ. ಎಗ್ಸ್ ಆಲ್ಸೋ ಅನ್ಬಾರ್ದ? ಹಾಂ, ಆಲ್ಸೋನ ಎಂಡಲ್ಲಾದರೂ ಹಾಕಿ ಹೇಳಿ. ಐ ಬಾಟ್ ರೈಸ್, ಆ್ಯಪಲ್ಸ್ ಆ್ಯಂಡ್ ಎಗ್ಸ್ ಆಲ್ಸೋ, ಅದು ಕೂಡ ಓಕೆ. ಸೊ ಇದು ಗೊತ್ತಾಯ್ತು ನಿಮಗೆ. ಐ ಬಾಟ್ ರೈಸ್, ಆ್ಯಪಲ್ಸ್ ಆ್ಯಂಡ್ ಎಗ್ಸ್ ಟೂ. ಸೊ ನೋಡಿ, ಯಾವಾಗಲೂ ಟು ಎಂಡಲ್ಲಿ ಬರುತ್ತೆ, ಬಿಗಿನಿಂಗ್ನಲ್ಲಿ ಬರಲ್ಲ, ಮಧ್ಯದಲ್ಲಿ ಬರಲ್ಲ. ಗೊತ್ತಾಯ್ತಲ್ಲ? ಆ್ಯಂಡ್ ಈಗ ನೋಡಿ, ಈವನ್ ಹಾಕಿದ್ರೆ ಏನು ಮೀನಿಂಗ್ ಬರುತ್ತೆ? ಐ ಬಾಟ್ ರೈಸ್, ಆ್ಯಪಲ್ಸ್ ಆ್ಯಂಡ್ ಈವನ್ ಎಗ್ಸ್. ಅಂದರೆ ಇದೊಂದು ರೀತಿ ಸಮಥಿಂಗ್ ಸರ್ಪ್ರೈಸಿಂಗ್ ಆಗಿದೆ. ಅಂದರೆ ನಾನು ಎಗ್ಸ್ನ ತರಬಾರ್ದು ಅಂದ್ಕೊಂಡಿದ್ದೆ, ಆರ್ ಎಗ್ಸಲ್ಲಿ ಸಿಗೋದೇ ಇಲ್ಲ ಎಲ್ಲೂ ಇಲ್ಲಿ, ಬಟ್ ಈವನ್ ಅದನ್ನು ಕೂಡ ತಂದುಬಿಟ್ಟೆ ನಾನು. ಈ ಥರ ಹೇಳೋದು, ರೈಟ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಈಗ ಅಡ್ಜೆಕ್ಟಿವ್ಸ್ ಜೊತೆ ಐ ಆಮ್ ಹಂಗ್ರಿ ಆ್ಯಂಡ್ ಆಲ್ಸೋ ಟಯರ್ಡ್. ಅಡ್ಜೆಕ್ಟಿವ್ ಹಿಂದೆ ಬರುತ್ತೆ ಆಲ್ಸೋ. ಐ ಆಮ್ ಹಂಗ್ರಿ ಆ್ಯಂಡ್ ಟಯರ್ಡ್ ಟು ಎಂಡಲ್ಲಿ ಬರುತ್ತೆ. ಅಂದರೆ ನಂಗೆ ಹಸಿ ಕೂಡ ಆಗಿದೆ, ಟಯರ್ಡ್ ಕೂಡ ಆಗಿದ್ದೀನಿ. ಈವನ್ ಐ ಆಮ್ ಹಂಗ್ರಿ ಆ್ಯಂಡ್ ಟಯರ್ಡ್ ಅಂದರೆ ಯೂಶಲಿ ಐ ಆಮ್ ನಾಟ್, ಬಟ್ ಟುಡೇ ಐ ಆಮ್ ಹಂಗ್ರಿ ಆ್ಯಂಡ್ ಟಯರ್ಡ್. ಈ ಥರ ಸ್ಪೆಷಲ್ ಮೀನಿಂಗ್ ಬರ್ತಾ ಇದೆ ಈವನ್ಗೆ. ಓಕೆ, ಈಗ ನೆಕ್ಸ್ಟ್ ನೋಡಿ, ಆಲ್ಸೋನ ಬಿಗಿನಿಂಗ್ನಲ್ಲೂ ಹಾಕಿ ಹೇಳ್ಬೋದು. ಆ ಸೆಂಟೆನ್ಸ್ ಮೇಲೆ ತುಂಬ ಫೋಕಸ್ ಮಾಡಿ ಹೇಳೋದಕ್ಕೆ. ನಾನೀಗ ಹೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಗೆ, ಪ್ಲೀಸ್ ಬ್ರಿಂಗ್ ದ ಫಿಸಿಕ್ಸ್ ರೆಕಾರ್ಡ್ ಟುಮಾರೋ. ಅದಕ್ಕೆ ಅವನು ಹೇಳ್ದ, ಓಕೆ ಐ ವಿಲ್. ಆಲ್ಸೋ ಡೋಂಟ್ ಫರ್ಗೆಟ್ ದ ಕೆಮಿಸ್ಟ್ರಿ ರೆಕಾರ್ಡ್. ಆಲ್ಸೋ ಇದನ್ನು ಕೂಡ ಮಾಡು, ಅಂದರೆ ಇಲ್ಲಿ ಎಕ್ಸ್ಟ್ರಾ ಎಂಫಸಿಸ್ ಮಾಡಿ ಹೇಳ್ತಾ ಇದ್ದೀವಿ. ಆ್ಯಂಡ್ ಈ ಥರನೂ ಹೇಳ್ಬೋದು, ಬ್ರಿಂಗ್ ದ ಕೆಮಿಸ್ಟ್ರಿ ರೆಕಾರ್ಡ್ ಆಲ್ಸೋ ಅಂತ, ಬ್ರಿಂಗ್ ದ ಕೆಮಿಸ್ಟ್ರಿ ರೆಕಾರ್ಡ್ ಟು ಅಂತಾನು ಹೇಳ್ಬೋದು, ಆರ್ ಬ್ರಿಂಗ್ ದ ಕೆಮಿಸ್ಟ್ರಿ ರೆಕಾರ್ಡ್ ಆಸ್ ವೆಲ್. ನೆನ್ಪಿಟ್ಕೊಳ್ಳಿ, ಈ ಥರ ಎಂಡಲ್ಲಿ ಆಲ್ಸೋ ಟು ಆಸ್ ವೆಲ್ ಹಾಕಿ ಹೇಳ್ಬೋದು. ಯಾವಾಗ ಅಂದರೆ ಆಲ್ರೆಡಿ ನೀವು ಒಂದು ಮಾತು ಹೇಳಿರ್ತೀರ, ಅದಕ್ಕೆ ಇನ್ನೊಂದನ್ನು ಕೂಡ ಸೇರಿಸಿ ಹೇಳೋವಾಗ ಅದನ್ನು ಕೂಡ ಮಾಡು, ಅದನ್ನು ಕೂಡ ಕೊಡು, ಅದನ್ನು ಕೂಡ ತಗೊಂಬ ಅಂತ ಹೇಳೋವಾಗ ಈ ವರ್ಡ್ಸ್ ಎಂಡಲ್ಲಿ ಬರುತ್ತೆ, ರೈಟ್. ಆ್ಯಂಡ್ ಈಗ ನೆಕ್ಸ್ಟ್ ನೋಡಿ, ಇನ್ನಷ್ಟು ವೆರೈಟಿ ಎಕ್ಸಾಂಪಲ್ಸ್ ಕೊಡ್ತೀನಿ. ಈಸ್ ಅ ಡೈರೆಕ್ಟರ್ ಆ್ಯಂಡ್ ಆಲ್ಸೋ ಆನ್ ಆ್ಯಕ್ಟರ್. ಈಸ್ ಅ ಡೈರೆಕ್ಟರ್ ಆ್ಯಂಡ್ ಅನ್ ಆ್ಯಕ್ಟರ್ ಆಸ್ ವೆಲ್. ಈಸ್ ಅ ಡೈರೆಕ್ಟರ್ ಆ್ಯಂಡ್ ಅನ್ ಆ್ಯಕ್ಟರ್ ಟೂ. ಇದ್ರ ಮೂರು ಸೆಂಟೆನ್ಸ್ನ ಅರ್ಥ ಏನು? ಅವನು ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಕೂಡ ಅಂತ ಹೇಳೋದು. ಹಾಂ, ಇಲ್ಲಿ ಆಲ್ಸೋನ ಎಂಡಲ್ಲಿ ಹಾಕಬೇಡಿ, ಯಾಕೆ ಆಲ್ಸೋ ಆನ್ ಆ್ಯಕ್ಟರ್ ಅನ್ನೋದು ಕಾಮನ್. ಈ ಥರ ನೌನ್ ಹಿಂದೆ ಬರ್ತಾ ಇದ್ರೆ ಅದು ಮೊದಲೇ ಬರುತ್ತೆ. ಆ್ಯಂಡ್ ಟು ಸಬ್ಜೆಕ್ಟ್ ಆದಮೇಲೆ ಬರುತ್ತೆ, ತುಂಬ ಫಾರ್ಮಲ್ ಸ್ಟೈಲ್ನಲ್ಲಿ. ತುಂಬ ಫಾರ್ಮಲ್ ಇದ್ದರೆ ಅಂಥ ಸಿಚುವೇಶನಲ್ಲಿ ಇರುತ್ತೆ ನೋಡಿ. ಇತಿ ಐ ಟು ವಾಂಟ್ ಟು ಗೋ ವಿತ್ ದೆಮ್. ನಾನು ಕೂಡ ಅವ್ರ ಜೊತೆ ಹೋಗಬೇಕು. ಅವ್ರು ಹೋಗ್ತಿದ್ದಾರೆ, ಇವರು ಹೋಗ್ತಿದ್ದಾರೆ, ಐ ಟು ವಾಂಟ್ ಟು ಗೋ ವಿತ್ ದೆಮ್ ಅಂತ ಹೇಳ್ಬೋದು. ಐ ಟು ವುಡ್ ಲೈಕ್ ಟು ಟೇಕ್ ಪಾರ್ಟ್ ಇನ್ ದ ಪ್ರೋಗ್ರಾಮ್. ನೋಡಿ, ಗೊತ್ತಾಯ್ತಿಲ್ಲ? ಆ್ಯಂಡ್ ನೀವು ಇಲ್ಲಿ ನೋಡಿ, ಬರೆಯೋವಾಗ ಸಬ್ಜೆಕ್ಟ್ ಮುಂದೆ ಟು ಬರೀತಿದ್ರೆ ಕಾಮ ಹಾಕಬೇಕು. ಸಬ್ಜೆಕ್ಟ್ ಆದಮೇಲೂ ಟು ಆದಮೇಲೂ ಕಾಮ ಹಾಕೋದು ಮರಿಬಾರ್ದು ಬರಿತಾ ಇದ್ರೆ, ರೈಟ್. ಆ್ಯಂಡ್ ನೆಕ್ಸ್ಟ್ ನೋಡಿ, ನಮ್ಮ ಫ್ರೆಂಡ್ ಈ ಥರ ಹೇಳ್ದ, ಐ ಹ್ಯಾವ್ ಅ ಹೆಡೇಕ್. ಅದಕ್ಕೆ ನಾನು ಹೇಳ್ತೀನಿ, ಐ ಹ್ಯಾವ್ ಟು, ನನಗೂ ಇದೆ. ಈ ಥರ ಹೇಳೋದು ತುಂಬ ನ್ಯಾಚುರಲ್. ಅವ್ರು ಹೇಳಿದೆ ನೀವು ಕೂಡ ಹಾಂ ಅನ್ಬೇಕಂದ್ರೆ ಈ ಥರ ಹೇಳ್ಬೇಕು, ಐ ಹ್ಯಾವ್ ಟು, ಆರ್ ಜಸ್ಟ್ ಐ ಟು. ಈ ಥರನೂ ಹೇಳ್ಬೋದು, ಕೇಳಿದಿರಲ್ವಾ? ಇದು ಕೂಡ ಕಾಮನ್, ನೆನ್ಪಿಟ್ಕೊಳ್ಳಿ. ಅವ್ರು ಹೇಳಿರೋದಕ್ಕೆ ನೀವು ಪೂರ್ತಿ ಸೆಂಟೆನ್ಸ್ನ ಮತ್ತೆ ರಿಪೀಟ್ ಮಾಡಬೇಕಾಗಿಲ್ಲ. ಆ್ಯಂಡ್ ಈ ಥರನೂ ಹೇಳ್ಬೋದು, ಐ ಆಲ್ಸೋ ಹ್ಯಾವ್ ಅಂತ. ಬಟ್ ಇದು ತುಂಬ ಇನ್ಫಾರ್ಮಲ್ ಆ್ಯಂಡ್ ಈ ಥರ ಹೇಳೋಲ್ಲ ಯಾರು, ಅಷ್ಟು ಕಾಮನ್ ಅಲ್ಲ ಇದು. ಬಟ್ ಈ ಥರ ಹೇಳೋರು ಕೇಳಿರಲ್ಲ, ಮೀ ಟು ಅಂತ. ಎಸ್, ಇದು ತುಂಬ ಇನ್ಫಾರ್ಮಲ್ ಸ್ಟೈಲ್ ಆ್ಯಂಡ್ ಆಲ್ಸೋ ಕಾಮನ್, ಫ್ರೆಂಡ್ಲಿ ಸ್ಟೈಲ್ ಇದು. ಅವರೇನೋ ಹೇಳಿರ್ತಾರೆ, ಅದಕ್ಕೆ ನೀವು ಹಾಂ ನನಗೂ ಕೂಡ, ನಾನೂ ಕೂಡ ಅಂತ ಹೇಳೋವಾಗ ಮೀ ಟು, ಫ್ರೆಂಡ್ಲಿ ಸ್ಟೈಲ್ನಲ್ಲಿ ಇದು ಕರೆಕ್ಟ್, ರೈಟ್. ಹ್ಯಾವ್ ಎ ನೈಸ್ ಡೇ, ಯು ಟು ಅಂತ ಅವ್ರಿಗೆ ಹೇಳಿ. ಅಂದರೆ ಅವ್ರಿಗೂ ನೀವು ವಿಶ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಅಂತ ಅರ್ಥ. ಆ್ಯಂಡ್ ಈಗ ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ ಹೇಳಿದರು, ಐ ಹ್ಯಾವಂಟ್ ಹ್ಯಾಡ್ ಎನಿ ವ್ಯಾಕ್ಸಿನೇಷನ್ ಎಟ್. ನಾನು ಇನ್ನೂ ಯಾವುದೂ ವ್ಯಾಕ್ಸಿನೇಷನ್ ತೊಗೊಂಡೇ ಇಲ್ಲ, ಸೊ ನಾನು ತೊಗೊಂಡಿಲ್ಲ. ಅವಾಗ ನಾನು ಅವ್ನು ಕೇಳ್ತೀನಿ, ನೀನು ಕೂಡ ತೊಗೊಂಡಿಲ್ವಾ? ಯು ಟು ಆ್ಯಂಡ್ ಕ್ವಶನ್ ಮಾರ್ಕ್ ಇದೆ ನೋಡಿ ಅಲ್ಲಿ. ಅಂದರೆ ನಾನು ಕೇಳೋ ಟೋನ್ ಕೂಡ ಈ ಥರ ಇರಬೇಕು, ನೀನು ತೊಗೊಂಡಿಲ್ವಾ? ಯು ಟು, ಇದರ ಅರ್ಥ ಏನು? ನೀನು ತೊಗೊಂಡಿಲ್ವಾ ಅಂತ. ಯು ಆಲ್ಸೋ ಅನ್ನಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ ಫ್ರೆಂಡ್ ಹೇಳಿದರು, ಐ ಹ್ಯಾವ್ ಹ್ಯಾಡ್ ಬೋತ್ ವ್ಯಾಕ್ಸಿನೇಷನ್ಸ್. ಅಂದರೆ ನಾನು 2 ವ್ಯಾಕ್ಸಿನೇಷನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹೇಳ್ತೀನಿ, ಮೀ ಟು, ನಾನು ಕೂಡ ತೊಗೊಂಡೆ. ಆರ್ ಐ ಟು ಅಂತಲೂ ಹೇಳ್ಬೋದು, ನಾನು ಕೂಡ ತೊಗೊಂಡೆ, ನಾನು ಕೂಡ ಅಂತ ಹೇಳೋದಕ್ಕೆ. ಮೀ ಟು ಅನ್ನೋದೇನು ವೆರಿ ಇನ್ಫಾರ್ಮಲ್. ಐ ಟು ಅಂದರೆ ಆ್ಯಕ್ಚುಯಲ್ ಫ್ರೇಸ್, ಗ್ರಾಮ್ಯಾಟಿಕಲಿ ಕರೆಕ್ಟಾಗಿ ಹೇಳಬೇಕಂದ್ರೆ ಐ ಟು ಅಂತ ಹೇಳಿ, ರೈಟ್.
ಆ್ಯಂಡ್ ಲಾಸ್ಟ್ ಸ್ಲೈಡ್ ನೋಡಿ ಈಗ. ಐ ಲೈಕ್ ಗ್ರೀನ್ ಆ್ಯಪಲ್ಸ್. ನನಗೂ ಕೂಡ ಇಷ್ಟ. ಐ ಲೈಕ್ ದೆಮ್ ಟೂ. ಆರ್ ಜಸ್ಟ್ ಏನು ಹೇಳ್ಬೋದು, ಐ ಟೂ ಅಂತ. ಬಟ್ ಈ ಥರ ನೆಗೆಟಿವ್ ಸೆಂಟೆನ್ಸ್ ಹೇಳಿದ್ರೆ, ಐ ಡೋಂಟ್ ಲೈಕ್ ಬ್ಲ್ಯಾಕ್ ಗ್ರೇಪ್ಸ್. ಅವಾಗ ನಾನು ಹೇಳಬೇಕು ನನಗೂ ಇಷ್ಟ ಇಲ್ಲ. ಅವಾಗ ಐ ಡೋಂಟ್ ಲೈಕ್ ದೆಮ್ ಟೂ ಅನ್ಬಾರ್ದು. ಟೂ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬರಲ್ಲ, ಆಲ್ಸೋ ಕೂಡ ಬರಲ್ಲ. ಅವ್ರೇನೋ ನೆಗೆಟಿವ್ ಸೆಂಟೆನ್ಸ್ ಹೇಳಿರ್ತಾರೆ, ನಾನು ಕೂಡ ಮಾಡಲ್ಲ, ನನಗೂ ಕೂಡ ಇಷ್ಟ ಇಲ್ಲ ಅಂದರೆ ಅವಾಗ ಐದರ್ ವರ್ಡ್ ಯೂಸ್ ಮಾಡಬೇಕು. ಐ ಡೋಂಟ್ ಲೈಕ್ ದೆಮ್ ಐದರ್. ನೋಡಿ, ಈ ವರ್ಡ್ ಬರಬೇಕು, ರೈಟ್? ಐದರ್ ಅಥವಾ ಈದರ್, ನೀವು ಯಾವ ಥರನಾದರೂ ಪ್ರೊನೌನ್ಸ್ ಮಾಡಿ. ಐ ಡೋಂಟ್ ಲೈಕ್ ದೆಮ್ ಆಲ್ಸೋ ಅನ್ಬಾರ್ದು. ಐ ಡೋಂಟ್ ಲೈಕ್ ದೆಮ್ ಟೂ ಅನ್ಬಾರ್ದು. ಐ ಡೋಂಟ್ ಲೈಕ್ ದೆಮ್ ಐದರ್. ನಿನಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ದೆಮ್ ಐದರ್ ಆರ್ ಮೀ ಐದರ್, ಆ ಥರ ಹೇಳಿ, ರೈಟ್? ಸೊ ತುಂಬ ಜನಕ್ಕೆ ಈ ವಿಷಯಗಳು ಗೊತ್ತೇ ಇರೋದಿಲ್ಲ. ಅವ್ರಿಗೆಲ್ಲ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಅವರೆಲ್ಲ ಕಲಿಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.